ನಾನು ಆಗ್ಲಿಂದ ಮಾತಾಡ್ತಾನೇ ಇದ್ದೀನಿ, ನೀನು ಬರೀ ಹಾ ಅಂತ ಹೇಳ್ತಿದ್ಯಾ. ಯಾಕೆ, ಏನಾಯಿತು? ಹಾಗೇನಿಲ್ಲದೆ, ನಾನು ಆರಾಮಾಗೇ ಇದ್ದೀನಿ. ಜಾನು, ನಾನು ನಿನ್ನ ಅಕ್ಕ ಕಣೆ. ನನ್ನ ತಂಗಿ ಯಾವಾಗ ಹೇಗಿರ್ತಾಳೆ ಅಂತ ನನಗೆ ಗೊತ್ತಿರಲ್ವಾ? ಯಾವಾಗಲೂ ನಗ್ನಗ್ತಾ ಇರೋಳು. ನೀನಿದ್ದ ಜಾಗದಲ್ಲಿ ತುಂಟಾಟ ತರಲೆ ಇದ್ದೇ ಇರ್ತಿತ್ತು. ಆದರೆ ಈಗ ಯಾಕೆ ಇಷ್ಟು ಡಲ್ಲಾಗೋಗಿದ್ಯಾ? ನೋಡು, ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ, ಆದರೂ ನಿನಗೆ ಮಾತಾಡಬೇಕು ಅಂತಾನೆ ಅನ್ನಿಸ್ತಿಲ್ವಾ ಜಾನು? ಮೊದಲಿನ ಜಾನು ಆಗಿದ್ದಿದ್ರೆ ಎದುರುಗಡೆ ಇದ್ದವ್ರನ್ನ ಮಾತಾಡೋಕ್ಕೆ ಬಿಡ್ತಿಲ್ಲ. ಜಾನು, ನಾನು ಆಗಲೇ ಗಮನಿಸಿದೆ, ಜಯಂತ್ ಅವ್ರ ಹೆಸರು ಹೇಳಿದ ತಕ್ಷಣ ನಿನ್ನ ಮುಖದಲ್ಲಿರೋ ಖುಷಿಯೆಲ್ಲ ಹೊಟ್ಟೋಯ್ತು. ಯಾಕೆ? ನಿಮ್ಮಿಬ್ಬರ ಮಧ್ಯೆ ಏನಾದರೂ ಸಮಸ್ಯೆ ಇದೆಯಾ? ನೋಡು, ಹಾಗೇನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊ, ನಾನೇ ಬಗೆಹರಿಸ್ತೀನಿ. ಅಕ್ಕ, ಹಾಗೆಲ್ಲ ಏನೂ ಇಲ್ಲ ಕಣೆ. ನಾವಿಬ್ರು ಚೆನ್ನಾಗೇ ಇದ್ದೀವಿ. ನೀವಿಬ್ರು ಚೆನ್ನಾಗಿದ್ದೀರಾ ಅಂದಮೇಲೆ ನೀನು ಬದುಕಿದ್ಯಾ ಅಂತ ಗೊತ್ತಾಗಿದ ತಕ್ಷಣ ಜಯಂತ್ ಅವರು ಯಾಕೆ ಇಲ್ಲಿಗೆ ಬರಲಿಲ್ಲ? ಅಣ್ಣನೇ ಹೋಗಿ ಅವ್ರನ್ನ ಕರ್ಕೊಂಬರ್ಬೇಕಾಗಿತ್ತಾ? ಹೋಗಲಿ, ನೀನಾದರೂ ಅವ್ರಿಗೆ ಫೋನ್ ಮಾಡಿ ಒಂದ್ಸಲ ಮಾತಾಡಿದ್ಯಾ? ಅದೂ ಇಲ್ಲ. ಇದೆಲ್ಲ ನೋಡಿದ್ರೆ ನಮಗೆ ಅನುಮಾನ ಬರಲ್ವಾ ಜಾನು? ಅಕ್ಕ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀಯ ಅಷ್ಟೇ. ನಿಜವಾಗ್ಲೂ ನಾವಿಬ್ಬರ ಮಧ್ಯೆ ಏನೂ ಆಗಿಲ್ಲ. ಅವರು ಏನೋ ಕೆಲಸದಲ್ಲಿ ತುಂಬ ಬ್ಯುಸಿ ಇದ್ದಾರೆ ಅನ್ಸುತ್ತೆ, ಅದಕ್ಕೆ ಬರೋಕ್ಕಾಗಿರಲ್ಲ ಅಷ್ಟೇ. ಈ ಮಾತನ್ನು ನಾವು ನಂಬೇಕಾ? ಜಾನು, ಅವ್ರು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು, ಎಷ್ಟು ಕಾಳಜಿಯಿಂದ ನೋಡ್ಕೋತಿದ್ರು ಅಂತ ನಮಗೆ ಗೊತ್ತಿಲ್ವಾ? ನೀನಿಲ್ಲ ಅಂತ ಗೊತ್ತಾದ ಮೇಲೆ ಅವ್ರು ಎಷ್ಟು ನೋವು ಅನುಭವಿಸಿದ್ದಾರೆ. ನಿನ್ನನ್ನು ಶ್ರೀಲಂಕಕ್ಕೆ ಕರ್ಕೊಂಡೇ ಹೋಗಬಾರ್ದಾಗಿತ್ತು ಅಂತ ದುಃಖ ಪಟ್ಟಿದ್ದಾರೆ. ಅಪ್ಪ ಅಮ್ಮ ಅವರಿಗೆ ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ್ಲೂ ಇಲ್ಲ, ಜಾನು ಜಾಗ ಯಾರು ತುಂಬ್ಸೋಕ್ಕಾಗಲ್ಲ, ಅವಳು ನೆನಪಲ್ಲೇ ನಾನು ಬದುಕ್ತೀನಿ ಅಂತ ಹೇಳಿದವರು. ಎಷ್ಟು ದಿನ ಅಂತ ನೀವು ಹೀಗೆ ಒಂಟಿಯಾಗಿರ್ತೀರಾ? ನಿಮಗಿನ್ನೂ ವಯಸ್ಸಿದೆ, ಬಾಳಿ ಬದುಕಬೇಕಾದವ್ರು ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಏನು ಹೇಳ್ತಾ ಇದ್ದೀರಿ ಮಾವ? ಇದು ನನ್ನಿಂದ ಸಾಧ್ಯ ಇಲ್ಲ. ನೋಡಿ, ನನ್ನ ಜೀವನದಲ್ಲಿ ನನ್ನ ಹೆಂಡತಿ ಅಂತ ಆಗಿರೋದು ಅಂತಂದರೆ ಜಾನ್ವಿಯವ್ರೊಬ್ಬರೇ. ಜಾನ್ವಿಯವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಹೆಂಡತಿ ಸ್ಥಾನದಲ್ಲಿ ನೋಡೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ಈ ಮಾತನ್ನು ಪ್ರಸ್ತಾಪ ಮಾಡಬೇಡಿ. ಈಗ ನೀನು ಬದುಕಿದೆಯಾ ಅಂತ ಗೊತ್ತಾದ ಮೇಲೆ ಎಷ್ಟೇ ಕೆಲಸ ಇದ್ರೂ ಎಲ್ಲದನ್ನೂ ಬಿಟ್ಟು ಬಂದು ನಿನ್ನನ್ನು ನೋಡ್ತಾ ಇದ್ರು. ಅವ್ರು ಬಂದಿಲ್ಲ ಅಂದರೆ ಏನರ್ಥ?